ಪ್ರೀತಿಯ ವೀಕ್ಷಕರಿಗೆ ನ್ಯಾಷನಲ್ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಧನಸ್ಸು ರಾಶಿಯವರ 2024ರ ಕ್ಯಾಲೆಂಡರ್ನ ಹೊಸ ವರ್ಷದ ಭವಿಷ್ಯ ಯಾವ ರೀತಿಯಾಗಿರುತ್ತೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಯೂಟ್ಯೂಬ್, ಫೇಸ್ಬುಕ್, ಟ್ವಿಟ್ಟರ್, ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದರೆ ಫಾಲೋ ಮಾಡಿ. ಅದರಿಂದ ನ್ಯಾಷನಲ್ ಟಿವಿಗೆ ಇನ್ನೊಂದಷ್ಟು ಸಪೋರ್ಟ್ ನಿಮ್ಮ ಕಡೆಯಿಂದ ಸಿಗೋ ಹಾಗಾಗತ್ತೆ ಅಂತ ಹೇಳ್ತಾ 2024ರ ವರ್ಷ ಭವಿಷ್ಯ ಧನಸ್ಸು ರಾಶಿಯವರಿಗೆ ಯಾವ ರೀತಿಯಾಗಿದೆ? ಧನಸ್ಸು ರಾಶಿಯವರಿಗೆ 2024 ಒಂದಿಷ್ಟು ಉತ್ತಮವಾಗಿದೆ ಅಂತಲೇ ಹೇಳಬಹುದು. ನೋಡಿ, ನಿಮ್ಮ ರಾಶಿಯಲ್ಲಿಯೇ ಉತ್ತರೋತ್ತರ ರಾಶಿಗಳನ್ನು ಪ್ರವೇಶ ಮಾಡೋದಕ್ಕೆ ರಾಶಿಯಲ್ಲೇ ಕುಜ ಮತ್ತು ರವಿ ಇರ್ತಕ್ಕಂತಹದ್ದು, 12ನೇ ಮನೆಯಲ್ಲಿ ಬುಧ ಮತ್ತು ಶುಕ್ರರು, 3ರ ಶನಿ, 4ನೇ ಮನೆಯಲ್ಲಿ ರಾಹು, 5ನೇ ಮನೆಯ ಗುರು, ಅದಾದ ನಂತರ 10ನೇ ಮನೆಯಲ್ಲಿ ಕೇತು. ಈ ಗ್ರಹಸ್ಥಿತಿಗಳಿಂದಾಗಿ ನಿಮಗೆ ಒಂದಷ್ಟು ಒಳ್ಳೆಯದು ಮತ್ತು ಕೆಡುಕಿನ ವಾತಾವರಣಗಳು ನಿಮಗೆ ಯಾವ ರೀತಿಯಾಗಿ ಇರಬಹುದು ಅನ್ನೋದನ್ನು ನೋಡೋಣ. ಈ ವರ್ಷ ನಿಮಗೆ ಒಳ್ಳೆ ರೀತಿಯಾದಂತಹ ಫಲಿತಗಳೇ ನಿಮಗೆ ಸಿಗುವಂಥದ್ದು. ವೃತ್ತಿ ಜೀವನದಲ್ಲಾಗಲಿ, ಹಣಕಾಸಿನ ವಿಚಾರದಲ್ಲಾಗಲಿ, ವಿದ್ಯಾಭ್ಯಾಸದಲ್ಲಾಗಲಿ, ವೈಯಕ್ತಿಕ ಬದುಕಿನಲ್ಲಿ ಆಗಲಿ ಒಳ್ಳೆಯ ಬದಲಾವಣೆಗಳನ್ನು ನೀವು ನೋಡ್ತೀರಿ. ಯಾವ ರೀತಿಯ ಬದಲಾವಣೆಗಳು ನೋಡೋಣ, ಒಂದೊಂದೇ ಅಂಶಗಳನ್ನು. ಶಿಕ್ಷಣ, ವಿದ್ಯಾರ್ಥಿಗಳಿಗೆ ಸಾಮಾನ್ಯಕ್ಕಿಂತ ಈ ವರ್ಷ ಉತ್ತಮವಾದ ಶಿಕ್ಷಣವನ್ನು ಪಡ್ಕೊಳ್ಳೋದಕ್ಕೆ ಅವಕಾಶವಿದೆ. ಕಷ್ಟಪಟ್ಟು ಓದ್ತೀರಿ, ಅದೇ ರೀತಿಯಾಗಿ ಒಳ್ಳೆಯ ಫಲಿತಗಳನ್ನೇ ನೀವು ಪಡ್ಕೊಳ್ತೀರಿ. ಬೇರೆ ದೇಶಗಳಿಗೆ ಹೋಗಬೇಕು, ಬೇರೆ ಊರುಗಳಿಗೆ ಹೋಗಿ ಓದಬೇಕು ಅಂತಂದ್ಕೊಂಡವ್ರಿಗೂ ಒಳ್ಳೆಯದು. ಇಂಜಿನಿಯರಿಂಗ್ ಓದುಗಳನ್ನು ಓದ್ತಾ ಇರುವಂಥವ್ರಿಗೆ, ದಂತ ವೈದ್ಯಕೀಯವನ್ನು ಅಭ್ಯಾಸ ಮಾಡ್ತಾ ಇರುವಂಥವರಿಗೆ, ಅದೇ ರೀತಿಯಾಗಿ ಮೂಳೆಗಳಿಗೆ ಸಂಬಂಧಪಟ್ಟ ವೈದ್ಯಕೀಯ ಶಿಕ್ಷಣವನ್ನು ಪಡ್ಕೊಳ್ತಿರುವಂತಹ ವಿದ್ಯಾರ್ಥಿಗಳಿಗೆ ಭಾರಿ ಶುಭವಿದೆ. ಅದೇ ರೀತಿಯಾಗಿ ಮದುವೆ ಅಂತ ಬಂದಾಗ 2024 ಒಂದಿಷ್ಟು ಮಿಶ್ರದ ಫಲಿತಗಳು. ಯಾಕಂದರೆ ಗುರುಬಲ ಅಂತ ಬಂದ ಸಂದರ್ಭಕ್ಕೆ ನಿಮಗೆ ಮೇವರೆಗೂ ಇದ್ದು ಅದಾದ ನಂತರ ಹೋಗುತ್ತೆ. ಮೇ ನಂತರದಲ್ಲಿ ನಿಮಗೆ ಒಂದು ವೃಷಭ ರಾಶಿಗೆ ಅಂದರೆ 6ನೇ ಮನೆಗೆ ಪ್ರವೇಶ ಮಾಡ್ತಾ ಇರುವಂಥದ್ದು. ಗುರುಬಲ ಕಳ್ಕೊಂಡ ತಕ್ಷಣ ಮದುವೆ ಆಗಬಾರದು ಅಥವಾ ಮದುವೆ ಮಾಡಬಾರದು ಅಂತ ಏನಿಲ್ಲ. ನಿಮ್ಮ ಜನ್ಮ ಜಾತಕದಲ್ಲಿ ಏನಾದರೂ ಈ ಒಂದು ಗ್ರಹ ಸ್ಥಿತಿಗಳು ಒಳ್ಳೆ ರೀತಿಯಾದ ಒಂದು ದಶಾಭುಕ್ತಿಗಳು, ಕಂಕಣ ಬಲದ ದಶಾಭುಕ್ತಿಗಳು ನಡೀತಿದ್ರೆ, ಕಳತ್ರ ಸ್ಥಾನಾಧಿಪತಿಯ ದಶೆಯೋ ಭುಕ್ತಿಯೋ ಅಂತರ್ಭುಕ್ತಿಯೋ ನಡೀತಿದ್ರೆ ಮದುವೆ ಖಂಡಿತವಾಗಿಯೋ ನಿಶ್ಚಯವಾಗುತ್ತೆ, ಒಳ್ಳೆಯದಾಗುತ್ತೆ. ವೈವಾಹಿಕ ಜೀವನದಲ್ಲಿ ಇದ್ದಂತಹ ಏರಿಳಿತಗಳು ಕಡಿಮೆ ಆಗ್ತಕ್ಕಂಥದ್ದು, ಸಂಸಾರದಲ್ಲೊಂದಿಷ್ಟು ಸಾಮರಸ್ಯ ಉಂಟಾಗುವಂಥದ್ದು ಆಗುತ್ತೆ. ಇನ್ನು ಧನಸ್ಸು ರಾಶಿಯವರ ಹಣಕಾಸಿನ ವಿಚಾರಗಳನ್ನು ನೋಡಿದ ಸಂದರ್ಭದೊಳಗೆ ಖರ್ಚುಗಳು ನಿಮಗೆ ಹೆಚ್ಚಾದರೂ ಆದಾಯ ನಿಮಗೆ ಭಾರಿ ಏರಿಕೆಯಾಗುವ ಸಂಭವಗಳು ಇದ್ದಾವೆ. 2-3 ಆದಾಯದ ಮೂಲಗಳು ಹೊಸದಾಗಿ ಉತ್ಪತ್ತಿ ಆಗುವಂತಹದ್ದು, ವ್ಯವಹಾರಗಳಲ್ಲಿ ಲಾಭಗಳು ಜಾಸ್ತಿ ಆಗುವಂಥದ್ದು, ವ್ಯಾಪಾರಗಳಲ್ಲಿ ನೀವು ಅಂದುಕೊಂಡ ರೀತಿಯಲ್ಲಿ ಯಶಸ್ಸುಗಳು ಬರುವಂಥದ್ದು, ಹಣಕಾಸು ನಿಮಗೆ ಯಥೇಚ್ಛವಾಗಿ ಹರಿದು ಬರ್ತಾ ಇರುತ್ತೆ, ಕ್ರೋಢೀಕರಣವೂ ಸಹ ಆಗುವಂಥದ್ದಾಗುತ್ತೆ. ಒಳ್ಳೆ ರೀತಿಯಾದಂತಹ ಬೆಳವಣಿಗೆಯನ್ನು ನೀವು ಈ ಒಂದು ಹಣಕಾಸಿನ ವಿಚಾರದಲ್ಲಿ, ವ್ಯಾಪಾರದ ವಿಚಾರದಲ್ಲಿ ನೋಡಬಹುದು. ವೃತ್ತಿರಂಗ ಹೇಗಿರುತ್ತೆ? ವೃತ್ತಿಯಲ್ಲಿ ನಿಮಗೆ ಈ ಕೆಲ ತಿಂಗಳುಗಳು ಅಂದರೆ ಈ ಮೇ ಜೂನ್ ಜುಲೈ ಆಗಸ್ಟ್ ಈ 4 ತಿಂಗಳುಗಳು ಒಂದಿಷ್ಟು ಏರಿಳಿತಗಳಿಂದ ಕೂಡಿದ್ರು, ಅದಾದ ನಂತರ ಸರಿ ಹೋಗ್ಬಿಡುತ್ತೆ. ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಆಗುವಂಥದ್ದೆಲ್ಲ ಆಗುತ್ತೆ. ಆದರೆ ನೀವು ಅಂದ್ಕೊಂಡು ಹಾಗೇನಾದರೂ ಇನ್ಕ್ರಿಮೆಂಟ್ ಬರಬೇಕಿತ್ತು ಅಂದರೆ ಪ್ರಮೋಷನ್ ಅಥವಾ ಟ್ರಾನ್ಸ್ಫರ್ಗಳು ಅಷ್ಟೊಂದಿಲ್ಲ. ಗೌರ್ಮೆಂಟ್ ಉದ್ಯೋಗಿಗಳಿಗೆ ಟ್ರಾನ್ಸ್ಫರ್ಗಳಾಗುವಂತಹ ಯೋಗಗಳಿದ್ದಾವೆ. ಆರೋಗ್ಯ ಅಂತ ಬಂದಾಗ ಈ ವರ್ಷದಲ್ಲಿ ನಿಮಗೆ ಶೀತ, ಕೆಮ್ಮು, ನೆಗಡಿ, ಜ್ವರಗಳಿಗೆ ಸಂಬಂಧಪಟ್ಟ ಹಾಗೆ ವೈರಲ್ ಇನ್ಫೆಕ್ಷನ್ಸ್ಗಳು, ಅದರಲ್ಲೂ ಈ ಮಂಡಿ ಕಾಯಿಲೆಗಳಿಂದ ಬಳಲ್ತಾ ಇದ್ದರೆ, ಈ ಜಾಯಿಂಟ್ ಪೇಯ್ನ್ಗಳಿಂದ ಏನಾದರೂ ನೋವು ಹಿಂಸೆಯನ್ನು ಅನುಭವಿಸ್ತಿದ್ರೆ ಜಾಸ್ತಿ ಆಗುತ್ತೆ. ರೋಗ ನಿರೋಧಕ ಶಕ್ತಿ ಕಡಿಮೆ ಉಂಟಾಗುತ್ತೆ ನಿಮಗೆ ಈ ವರ್ಷದಲ್ಲಿ. ಸಂಧಿವಾತಗಳು ಜಾಸ್ತಿ ಆಗುವಂಥದ್ದು, ಆರ್ಥರೈಟಿಸ್ ಪ್ರಾಬ್ಲಮ್ಗಳೇನಾದರೂ ಇದ್ದರೆ ಜಾಸ್ತಿ ಆಗುವಂಥದ್ದಾಗುತ್ತೆ. ಸೊ ಹಾಗಾಗಿ ನಿಮಗೆ ಈ ವರ್ಷದಲ್ಲಿ ಸಣ್ಣ ಅನಾರೋಗ್ಯದ ಕಾಯಿಲೆಗಳು ಬರಬಹುದು. ಏನು ಮಾಡಬೇಕಪ್ಪ ಪರಿಹಾರ ಅಂದರೆ, ಈ ವರ್ಷ ನೀವು 5 ಅರಳಿ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಬೇಕು. ಮೂಲಾ ನಕ್ಷತ್ರದಲ್ಲಿ ಹುಟ್ಟಿದಂಥವರು ಶ್ರೀ ಭಾಸ್ಕರ ಸ್ತೋತ್ರಂ ಪಠಣ ಅಥವಾ ಪಾರಾಯಣ ಅನುಕೂಲ. ಪೂರ್ವಾಷಾಢ ನಕ್ಷತ್ರದಲ್ಲಿ ಹುಟ್ಟಿದಂಥವರು ಶ್ರೀ ಸುಬ್ರಹ್ಮಣ್ಯ ಪಂಚರತ್ನ ಸ್ತೋತ್ರದ ಪಠಣ ಅಥವಾ ಪಾರಾಯಣ. ಉತ್ತರಾಷಾಢ ನಕ್ಷತ್ರದಲ್ಲಿ ಹುಟ್ಟಿದಂಥವರು ಶ್ರೀ ಶನೈಶ್ಚರಕೃತ
ಶ್ರೀ ನರಸಿಂಹಸ್ತುತಿಯ ಪಠಣ ಅಥವಾ ಪಾರಾಯಣ ಮಾಡ್ಕೊಳ್ಳೋದು ಒಳ್ಳೆಯದು. ಪಠಣ ಅಂದರೆ ದಿನಕ್ಕೆ 1 ಬಾರಿ ಹೇಳೋದು, ಪಾರಾಯಣ ಅಂತ ಹೇಳಿದ್ರೆ ದಿನಕ್ಕೆ 3 ಬಾರಿ ಮಾಡೋದು, ಬೆಳಗ್ಗೆ, ಮಧ್ಯಾಹ್ನ ಮತ್ತು ಸಂಧ್ಯಾಕಾಲದಲ್ಲಿ ಮಾಡೋದು. ಈ ಪರಿಹಾರವನ್ನು ಮಾಡ್ಕೊಳ್ತಾ ಬನ್ನಿ, ಒಳ್ಳೆಯದಾಗಲಿ. ಈ ವರ್ಷದ ಮೂಲ ಮಂತ್ರ ಯಾವುದಪ್ಪ ಅಂದರೆ ಪೂರ್ವಾಭಿಮುಖವಾಗಿ ಕೂತ್ಕೊಂಡು ಸಂಧ್ಯಾಕಾಲದಲ್ಲಿ ಅಥವಾ ಪ್ರಾತಃ ಕಾಲದಲ್ಲಿ ಈ ಮಂತ್ರವನ್ನು 108 ಬಾರಿ ಪಠಣವನ್ನು ಮಾಡ್ತಾ ಬರಬೇಕು. ಅದರಿಂದ ಬಹಳ ಸುಖ ಸೌಖ್ಯಗಳು ಪ್ರಾಪ್ತಿಯಾಗತ್ತೆ. ಮಂತ್ರ ಈ ರೀತಿಯಾಗಿ ಬರುತ್ತೆ. ಓಂ ಶ್ರೀ ಸುರವಂದಿತಾಯೈ ನಮಃ. ಓಂ ಶ್ರೀ ಸುರವಂದಿತಾಯೈ ನಮಃ. ಈ ಮಂತ್ರನ 108 ಬಾರಿ ಪಠಣವನ್ನು ಮಾಡ್ಕೊಳ್ತಾ ಬನ್ನಿ. ನಿಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗಲಿ ಅಂತ ಹೇಳ್ತಾ 2024ರ ಕ್ಯಾಲೆಂಡರ್ನ ಹೊಸ ವರ್ಷದ ಭವಿಷ್ಯವು ಧನಸ್ಸು ರಾಶಿಯವರಿಗೆ ಯಾವ ರೀತಿಯಾಗಿದೆ ಅನ್ನುವಂಥ ಮಾಹಿತಿ ತಿಳ್ಕೊಂಡಿದ್ದಾಯಿತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.